ಫ್ರೆಂಡ್ಸ್, ಕೋಲಾರಿನ ತಂಡ ಟಾಸ್ ಅನ್ನು ಜಯಿಸಿಕೊಂಡು ಕ್ಷೇತ್ರ ರಕ್ಷಣೆ ಮುಂದಾಳ್ಕೆ ಮಾಡ್ತಾ ಇದೆ. ಪಂದ್ಯವನ್ನು ಪ್ರಾರಂಭಿಸಿನ ಕರೆ ನೀಡ್ತಾ ಇದ್ದಾವೆ. ಅಣ್ಣ, ನಾವು ಬೆಳಗ್ಗೆನೆ ಹೇಳಿದ್ದೇವೆ, ಸ್ಲಿಪ್ಪರ್ ಎಲ್ಲ ಅಲೋ ಇರಲ್ಲ. ದಯವಿಟ್ಟು ಸ್ಲಿಪ್ಪರ್ ಹಾಕಿಕೊಂಡು ಆಡುವಂತವ್ರು ಹೊರಗೆ ಬಿಟ್ಟು ಆಡಬೇಕು. ಒಂದೊಡದ ಮುಖಾಂತರವಾಗಿ ಖಾತೆ ಕೂಡ ಆರಾಮವನ್ನ ಕಾಣ್ತಾ ಇದೆ. ಮೊದಲಾಗಿ ದಿನೇಶ್ ಖಾತೆಯನ್ನು ಆರಂಭಿಸಿದ್ದಾರೆ. ವಿನೋ ಸ್ಟ್ರೈಕರ್ ಬಡಿತಾ ಇದ್ದಾರೆ. ಎರಡನೇ ಬಾರಿ ಎಸ್ತಿರ್ಕಂತ ಚೆಂಡು ಹೋಟೆಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ಸರ್ಪಣ ಅಂಕಿಅಂಶವನ್ನು ಕಾಣ್ತಾ ಇದೆ. ಮತ್ತೆ ಮೂರನೇ ಬಾರಿ ಬಹಳ ಶುದ್ಧಭರಿತ ಹೊಡೆತ ತನ್ಮೂಲಕವಾಗಿ ಕ್ಷೇತ್ರ ರಕ್ಷಣೆ ನಡುವಿಕೆನ ಮಾಡಿದ್ರು. ರನ್ ಅಪ್ ಕ್ಷೇತ್ರ ರಕ್ಷಣೆ ಮಾಡುವಂತ ಒಂದು ಹಂತದಲ್ಲಿ ಕ್ಷೇತ್ರ ರಕ್ಷಣೆ ನಡುವಿಕೆನ ಕಾಣ್ತಾ ಇದೆ. ಈತ ಮತ್ತೆ ಒಂದೊಡದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ತಂಡದ ಒಟ್ಟುವರಿಗಳಿಗೆ ಇವಾಗ 4. ಮೊದಲ ಹೊರ ಚಾಲ್ತಿಯಲ್ಲಿ ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇದೆ. ಔಟ್ ಸೈಡ್ ಆಫ್ ಸ್ಟಂಪ್ ಹೊರಚೆ ಕ್ರಮಿಸ್ತಾ ಇದೆ. ಮತ್ತೆ ಒಂದೊಂದು ಸೇರ್ಪಡೆ ತಂಡದ ಒಟ್ಟುವರಿಗಳಿಗೆ ಇವಾಗ 5 ಓಟಗಳು ಹೆಚ್ಚುವರಿಯನ್ನು ಕಾಣ್ತಾ ಇದೆ. ತಂಡದ ಒಟ್ಟುವರಿಗಳಿಗೆ 5. ಸ್ವಿಚ್ ದಾಖಲಿಸುವಂತ ಪ್ರಯತ್ನ, ಕವರ್ಸ್ ಮೇಲ್ಭಾಗದಲ್ಲಿ ದಾಖಲಿಸಿದ್ರು. ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮತ್ತೆ ಮುಂದುವರಿಕೆನ ಕಾಣ್ತಾ ಇದೆ. ಮತ್ತೊಂದು ದೊಡ್ಡದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಸ್ವಿಚ್ ದಾಖಲಿಸುವಂತ ಪ್ರಯತ್ನ, ತನ್ಮೂಲಕವಾಗಿ ಬ್ಯಾಕ್ವರ್ಡ್ ಪಾಯಿಂಟ್ ಮೇಲ್ಭಾಗದಲ್ಲಿ ದಾಖಲಿಸಿದ್ರು. ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆ. ಈತ ವಿನು ದಾಳಿನ ಮುಖಾಂತರವಾಗಿ ಮೊದಲ ಬೌಂಡ್ರಿ ತಂಡದ ಒಟ್ಟುವರಿಗಳಿಗೆ 10ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. ಬಹಳ ಶುದ್ಧಭರಿತ ಹೊಡೆತ, ಕ್ಯಾಚ್ ಪಡೆಯುವಂತ ಅವಕಾಶಗಳು. ಗಲ್ಲಿ ಮೇಲ್ಭಾಗದಲ್ಲಿ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ ಮೊದಲ ಹುದ್ದೆಯ ಆಗತವನ್ನ ಕಾಣ್ತಾ ಇದೆ. ಅಲ್ಲಿ 1 ಓವರ್ಗಳ ಮುಕ್ತಾಯದ ಬಳಿಕ 10ಕ್ಕೆ 1 ವಿಕೆಟ್ ಆಗತವನ್ನ ಕಾಣ್ತಾ ಇದೆ. ಅಲ್ಲಿ 10ಕ್ಕೆ 1 ಓವರ್ಗಳ ಮುಕ್ತಾಯದ ಬಳಿಕ. ಓಕೆ, 4 ಎಲ್ಲ ಸೇರಿಸಿ ಸರ್ 10 ರನ್ ಆಗಿದೆ ಅಣ್ಣ. ಫಸ್ಟ್ ಬಾಲ್ ಸಿಂಗಲ್, ಆಮೇಲೆ 2D ಸಿಂಗಲ್, ವೈಡ್, ಎಲ್ ಡಬಲ್ ಅಣ್ಣ. ಅಣ್ಣ ಒಬ್ರು 12th ಮ್ಯಾನ್ ಕಳ್ಸ್ಕೊಡಿ.
ಎಸೆಗಾರಿಕೆ ಭಾಗದಲ್ಲಿ ಹೇಮಂತ್ ದಿನೇಶ್ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಬಹಳಷ್ಟು ಬರೀತಾ ಹೊಡೆತ ಮತ್ತೆ ಓಟವನ್ನು ದಾಖಲಿಸುವಂತ ಪ್ರಯತ್ನ ಮತ್ತೆ ಒಂದೋಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಬಹಳಷ್ಟು ಬರೀತಾ ಹೊಡೆತ ತನ್ಮೂಲಕವಾಗಿ ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆ ಹೆಚ್ಚುವರಿ ಓಟಗಳ ಮುಂದಾಳತ್ವವನ್ನು ಕಾಣ್ತಾ ಇದೆ. ಅಲ್ಲಿ ತಂಡದ ಒಟ್ಟುವರಿ ಗಳಿಕೆ 13. ಓಟಗಳಿಗೆ ಅವಕಾಶಗಳು ಲಭಿಸ್ತಾ ಇಲ್ಲ. ಬಹಳಷ್ಟು ಬರುತ್ತೆ ಹೊಡೆತ ಪರ್ಫೆಕ್ಟ್ ಫುಲ್ ಶಾಟ್ ತನ್ಮೂಲಕವಾಗಿ ಮಿಡ್ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಇದು ಹೋದರೆ ಆಗತವನ್ನ ಕಾಣ್ತಾ ಇದೆ. ಕ್ಯಾಚ್ ಔಟ್ ರೂಪದಲ್ಲಿ 2ನೇ ವಿಕೆಟ್ ಸ್ವಾಗತವನ್ನು ಕಾಣ್ತಾ ಇದೆ. 13 for 2 13ಕ್ಕೆ 2. ಅಲ್ಲಿ MKB ಮತ್ತೆ ಡಿಫೆಂಡರ್ಸ್ KGF ತಂಡದ ನಾಯಕ ಟಾಸ್ ಪ್ರಕ್ರಿಯೆ ಬನ್ನಿನ ಕರೆ ನೀಡ್ತಾ ಇದ್ದಾವೆ ಕೂಡ. ನ್ಯೂ ಬ್ಯಾಟರ್ ಅಶ್ವತಿವಾಗಿ ಎಂಟನ್ನು ಪಡಿತಾ ಇದ್ದಾರೆ. ಮತ್ತೆ ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ಒಂದೊಳದ ಮುಖಾಂತರವಾಗಿ ಖಾತೆ ಕೂಡ ಆರಾಮವನ್ನು ಕಾಣ್ತಾ ಇದೆ. ತಂಡದ ಒಟ್ಟುವರೆಗಳಿಗೆ 14 14 for 2. ವೈಡ್ ಬಾಲ್ ಒಂದು ಓಟದ ಸೇರ್ಪಡೆ 15ಕ್ಕೆ 2. ಈತ ಓವರ್ ಕೂಡ ಮುಕ್ತಾಯ. 2 ಓವರ್ಗಳ ಮುಕ್ತಾಯದ ಬಳಿಕ 15ಕ್ಕೆ 2. ಎಂಡ್ ಆಫ್ ಓವರ್ ನಂಬರ್ 2 15 for 2 15ಕ್ಕೆ 2. 2 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ.
ಎಸೆಗಾರಿಕೆ ಭಾಗದಲ್ಲಿ ಫೈಜಾನ್ ಬಹಳಷ್ಟು ತ್ವರಿತ ಹೊಡೆತ ಸತ್ಯ ನೋಮಾಸ್ ಆಗ್ತಾ ಇದೆ. ಪರ್ಫೆಕ್ಟ್ ಗ್ಯಾಪ್ ಶಾಟ್ ಮುಖಾಂತರವಾಗಿ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಮತ್ತೆ 4 ಓಟದ ಸೇರ್ಪಡೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ದಾಖಲಿಸಿದ್ದಾರೆ. ಸ್ವಿಚ್ ಮುಖಾಂತರವಾಗಿ ಮತ್ತೆ ಎರಡನೇ ಬಾರಿ ತೀರಾ ಯಾರ್ಕರ್ಡ್ ಬಾರಿ ಹೊಂದೋಡದ ಸೇರ್ಪಡೆ ಮತ್ತೆ ಅಂಕಿಅಂಶವನ್ನು ತಲುಪ್ತಾ ಇದೆ. ತಂಡದ ಒಟ್ಟುವರಿ ಗಳಿಕೆ 20ಕ್ಕೆ 2. ಸ್ಟೆಪ್ ಔಟ್ ಅನ್ನು ಮಾಡಿ ಉದರಿ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ. ಫೈಲ್ ಮೇಲ್ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ನಡಬೇಕೆ. ಇವಾಗ ಬೌಂಡ್ರಿ ದಾಖಲಾತಿನ ಮತ್ತೆ ಕಾಣ್ತಾ ಇದೆ. 4 ಓಟದ ಸೇರ್ಪಡೆ ತಂಡದ ಒಟ್ಟುವರಿ ಗಳಿಕೆ 24ಕ್ಕೆ 2. 24-42 ಕಿರಣ್ ಮೆಮೋರಿಯಲ್ ಟ್ರೋಫಿ ಅಂಕಣದೊಳಭಾಗದಲ್ಲಿ ಸಾಗ್ತಾ ಇದೆ. ಈ ನಡುವೆ ಸ್ವಿಚ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಡಾಟ್ ಬಾಲ್ ಆಗ್ತಾ ಇದೆ. ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಫೈಜಾನ್ ಸರ್ಕಂತ ಚೆಂಡು ಹೋದರೆ ಆವರಿಸಿಕೊಂಡು ಬೀಸುವಂತ ಪ್ರಯತ್ನ. ಫೈನಲ್ ಮೇಲ್ಭಾಗದಲ್ಲಿ ಸೀಮಾರಕ್ಕೆ ಹೊರವನ್ನು ಕ್ರಮಿಸ್ತಾ ಇದೆ. ಮತ್ತೆ ಬೌಂಡ್ರಿ. ಈ ಓವರ್ನಲ್ಲಿ ಒಟ್ಟಾರೆ 3 ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದ ಒಟ್ಟುವರಿ ಗಳಿಕೆ 28 ಓಟಗಳು. ಸ್ಟೆಪ್ ಔಟ್ ಮಾಡಿಕೊಂಡು ಹೊಡೆಯುವಂತ ಪ್ರಯತ್ನ ಮಾಡಿದ್ರು. ಡೀಪ್ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಉತ್ತಮ ಕ್ಷೇತ್ರ ರಕ್ಷಣೆ. 2 ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. 2 ಓಟದ ಸೇರ್ಪಡೆ ತಂಡದ ಒಟ್ಟುವರಿ ಗಳಿಕೆ 3 ಓವರ್ಗಳ ಮುಕ್ತಾಯದ ಬಳಿಕ 30ಕ್ಕೆ 2. 30-42 ಎಂಡ್ ಆಫ್ ಓವರ್ ನಂಬರ್ 3. 3 ಓವರ್ಗಳ ಮುಕ್ತಾಯವನ್ನು ಕಾಣ್ತಾ ಇದೆ. ಅಲ್ಲಿ 30ಕ್ಕೆ 2. ಅಲ್ಲಿ ಎಂಕೆಬಿ ತಂಡದ ನಾಯಕರು ಮತ್ತೆ ಡಿಫೆಂಡರ್ಸ್ ತಂಡದ ನಾಯಕರಿಗೆ ಕೊನೆ ಕರೆ ನೀಡ್ತಾ ಇದ್ದಾವೆ. ಲಾಸ್ಟ್ ಕಾಲ್ ಫಾರ್ ಯು. ಇಮಿಡಿಯೇಟ್ ಆಗಿ ಟಾಸ್ ಕಾರ್ಯಕ್ರಮಕ್ಕಾಗಿ ಮುಖ್ಯ ವೇದಿಕೆ ಮುಂಭಾಗದಲ್ಲಿ ಬನ್ನಿ ಅನ್ನೋ ಕರೆ ನೀಡ್ತಾ ಇದ್ದಾವೆ. ಎಸೆಗಾರಿಕೆ ಭಾಗದಲ್ಲಿ ವಸೀಂ. ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್ ಸೇರ್ಪಡೆ. ಬಹಳಷ್ಟು ತ್ವರಿತ ಹೊಡೆತ. ಸ್ವಿಚ್ ದಾಖಲ ಲೆಫ್ಟಿ ದಾಳಿಗೆ ಇವಾಗ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಡಿಫೆಂಡರ್ ತಂಡದ ನಾಯಕರು ಬಂದಿದ್ದಾರೆ. ಎಂಕೆಬಿ ಇತ್ತ ಲಾಸ್ಟ್ ಕಾಲ್ ಕೊನೆ ಕರೆ ನೀಡ್ತಾ ಇದ್ದಾವೆ.
ನ್ಯೂ ಬ್ಯಾಟರ್ ಸತೀಶ್ ಇವಾಗ ಎಂಟನ್ನು ಪಡಿತಾ ಇದ್ದಾರೆ. ಮತ್ತೆ ವಾಸೀಮ್ ಸೇರ್ಕಂತ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಇವತ್ತಿನ ಮಟ್ಟಿಗೆ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟವನ್ನು ಆಡುವಂತ ಯುವ ಪ್ರತಿಭೆ ಆಟಗಾರ ವಸೀಮ್ ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಆಗ್ತಾ ಇದೆ. ಇದು ಡಾಟ್ ಬಾಲ್ ಬಹಳಷ್ಟು ಉತ್ತಮ ರೀತಿಯ ಒಂದು ಮೇಡ್ ಇನ್ ವಿಕೆಟ್ಸ್ ಅನ್ನ ಪಡೆದಿದ್ದಾರೆ. 4 ಓವರ್ಗಳ ಮುಕ್ತಾಯದ ಬಳಿಕ 30, 3 ಓವರ್ಗಳ ಮುಕ್ತಾಯದ ಬಳಿಕ 30. ಸದ್ಯ ಇವತ್ತಿನ ಮಟ್ಟಿಗೆ ಈಗಿನ ಮಟ್ಟಿಗೆ 30ಕ್ಕೆ 3 ವಿಕೆಟ್ಸ್ ಮೇಡ್ ಇನ್ ವಿಕೆಟ್ಸ್ ಅನ್ನ ವಸೀಂ ಪಡಿತಾ ಇದ್ದಾರೆ. ಅಭಿನಂದನೆ ಸಮರ್ಪಿಸ ಅಂತಿಮ ಓವರ್ನ 6 ಎಸೆತಗಳ ಪಂದ್ಯ ಬಾಕಿ ಉಳಿತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ತೌಸೀಫ್ ವಸೀಂ ಸರಿ ತೌಸೀಫ್ ಎಸ್ ಅಂತ ಮೊದಲ ಚೆಂಡು ಸ್ವಿಚ್ ದಾಖಲಿಸಿದ್ರು. ಡಿಪಾರ್ಟ್ ಭಾಗದಲ್ಲಿ ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡುವ ಮುಖಾಂತರವಾಗಿ 2 ಓಟಗಳಿಗೆ ಅವಕಾಶ ಮಾಡಿಕೊಂಡಿದ್ದಾರೆ. 2 ಓಟದ ಸೇರ್ಪಡೆ ತಂಡದೊಟ್ಟಿಗೆ 32. ಪ್ರಾರಂಭದಲ್ಲಿ ಉತ್ತಮ ರೀತಿಯ ಒಂದು ಪ್ರಾರಂಭವನ್ನು ಕಾಣಿರ್ಕದ ತಂಡ ಬಳಿಕ ಓಟವನ್ನು ದಾಖಲಿಸಲು ಕೊಂಚ ಮಟ್ಟಿಗೆ ವೈಫಲ್ಯತೆ ಕಂಡು ಈ ನಡುವೆ ಬಹಳ ಶುದ್ಧವರಿತ ಹೊಡೆತ ಬೌಂಡ್ರಿ ಕೂಡ ಅಟ್ಟಾಯಿಸ್ತಾ ಇದ್ದಾರೆ. 2ನೇ ಓಟದ ಪೂರೈಕೆಯನ್ನು ಕಾಣುವಂತ ಒಂದು ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇದೆ. ಈ ನಡುವೆ ಮತ್ತೆ ಲೆಗ್ ಮೇಲೆ ಬಡಿತಾ ಇದೆ. ಡಾಟ್ ಬಾಲ್ ಸೇರ್ಪಡೆ ತಂಡದ ಒಟ್ಟುವರಿಗಳಿಗೆ 34. ಟಾಸಿಗಾಗಿ ಡಿಫೆಂಡರ್ ಮತ್ತೆ MKB ಲಾಸ್ಟ್ ಕಾಲ್. ಓಕೆ, ಇದು ಡಾಟ್ ಬಾಲ್. ಅಲ್ಲಿ MKB ಟಾಸ್ ಅನ್ನು ಜಯಿಸ್ತಾ ಇದ್ದಾರೆ. ತಮ್ಮ ತಂಡದ ನಿರ್ಣಯವನ್ನ ಆದಷ್ಟು ಬೇಗ ತೊಡಗಿಸಿಕೊಂಡು ಮುಂದಿನ ಪಂದ್ಯಕ್ಕೆ ಚಾಲನೆ ನೀಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾವೆ. ಮತ್ತೆ ಡಾಟ್ ಬಾಲ್ ಸೇರ್ಪಡೆ ಮೊದಲ ವಿಕೆಟ್. ಓಕೆ, ಮೊದಲಾಗಿ 2 ಎಸೆತಗಳಲ್ಲಿ 4 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ಟಂತ ತೌಸೀಫ್ ಆ ಬಳಿಕ ವಿಕೆಟ್ ಅನ್ನ ಪಡೆದಿದ್ದಾರೆ. ಆ ಬಳಿಕ ಬ್ಯಾಕ್ ಟು ಬ್ಯಾಕ್ ಡಾಟ್ ಬಾಲ್. ನವೀನ್ ಶೂ ಹುದ್ದೆರೆ ಅವರಿಸಿಕೊಂಡು ಬೀಸುವಂತ ಪ್ರಯತ್ನ ಮಾಡಿದ್ರು. ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. 1 ಓಟ 2ನೇ ಓಟವನ್ನ ಪೂರೈಸುವ ಹಂತದಲ್ಲಿ ರನ್ಔಟ್ ಮುಖಾಂತರವಾಗಿ ಹುದ್ದೆರೆ ಆಗತವನ್ನ ಕಾಣ್ತಾ ಇದೆ. 35 ಓಟವನ್ನು ದಾಖಲಿಸಿದ್ದಾರೆ. ಜಯಕ್ಕಾಗಿ 36 ಓಟಗಳು ಬರಬೇಕಾಗಿದೆ.
ಅದು ನಿಮಗೆ ಫುಲ್ಲು ಉಚಿತ ಕೊಡುಗೆ. ಕೇಳಿದ್ರೆ ಮಾತ್ರ ಕೊಡಬಹುದು, ಇಲ್ಲಾದ್ರೆ ಬೇಡ. ತರ್ಟಿ ಸಿಕ್ಸ್ ಟಾರ್ಗೆಟ್ ಸಂಖ್ಯೆ. ಅಲ್ಲಿ ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಜಮಾಣನ್ನು ಮಾಡಬೇಕಾಗುತ್ತೆ. ಅರುಣ್ 11 ತಡದ ಆಟಗಾರರು. ಅಲ್ಲಿ ಫ್ರೆಂಡ್ಸ್ ಕೋಲಾರ ತಡದ ದಾಂಡಿಗರು ಅಂಕಣದ ಭಾಗದಲ್ಲಿ ಇಂಟನ್ನು ಪಡಿಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಅಲ್ಲಿ ಶಿರಾತಲ್ಲಿ ಪಂದಡ ಮುಂದುವರಿಕೆ ಮಾಡಿಯನ್ನು ಕರೆ ನೀಡ್ತಾ ಇದ್ದಾವೆ. ಆದಷ್ಟು ಬೇಗ ಕ್ಷೇತ್ರ ರಕ್ಷಣೆ ಜಮಾಣನ್ನು ಮಾಡಿ ಪಂದಡವನ್ನು ಪ್ರಾರಂಭಿಸಿ ಕರೆ ನೀಡ್ತಾ ಇದ್ದಾವೆ. ಡಿಫೆಂಡರ್ಸ್ ಮತ್ತೆ MKB ಮುಂದಿನ ಪಂದಡವನ್ನು ಆಡ್ತಾರೆ. ಬಾಲ್ ಕೊಡಿ ಸರ್.
ಎಸೆಗಾರಿಕೆ ಭಾಗದಲ್ಲಿ ಅಶ್ವಥ್ ಮೊದಲ ಚೆಂಡಿಗಾಗಿ ಅಶ್ವಥ್ರನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇತ ಚಂದ್ರ ಮತ್ತೆ ಬಿರುಸಿನ ಆಟಗಾರರು ಫೈಜಾಲ್. ಮೊದಲ ಚೆಂಡು ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡ ಅಂಕಿಅಂಶವನ್ನು ತಲುಪ್ತಾ ಇದೆ. ಮತ್ತೆ ಎರಡನೇ ಬಾರಿ ಅಶ್ವಥ್ ಲೆಫ್ಟಿ ಬೌಲರ್. ಬಹಳ ಶೂತಭರಿತ ಹೊಡೆತ ತನ್ಮೂಲಕವಾಗಿ ಸ್ಕಾರ್ಲಾಗ ಮೇಲ್ಭಾಗದಲ್ಲಿ ಇವಾಗ ಸುರಕ್ಷಿತ ಕ್ಷೇತ್ರರಕ್ಷಣೆ ಬಹಳಷ್ಟೊಂದು ಅದ್ಭುತವಾದದ್ದು ಕ್ಷೇತ್ರರಕ್ಷಣೆ ರನ್ ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೊಡದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ತಂಡದ ಒಟ್ಟುವರಿಗಳಿಗೆ 1 ಮುಖಾಂತರವಾಗಿ ಏರಿಕೆಯನ್ನು ಕಾಣ್ತಾ ಇದೆ. ಖಾತೆ ಆರಂಭವನ್ನ ಮಾಡ್ತಾ ಇದ್ದಾರೆ. ಊಟಗಳಿಗೆ ಅವಕಾಶಗಳು ಮಾಡಿಕೊಟ್ರು. ಮಿಡುವಿಕೆನ ಬಲಭಾಗದಲ್ಲಿ ಇವಾಗ ಕೇವಲ ಮತ್ತೆ ಒಂದೊಡ್ಡದ ಸೇರ್ಪಡೆ. ಪ್ರತಿ ಚೆಂಡಿಗೂ ದಂಡಿಸುವಂತ ಒಂದು ಲೆಕ್ಕಾಚಾರ. ಪರ್ಫೆಕ್ಟ್ ಶಾಟ್ಗಳು ಬರ್ತಾ ಇಲ್ಲ. ಕೇವಲ ಒಂದೊಂದೊಡ್ಡದ ಮುಖಾಂತರವಾಗಿ ಊಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಡಾಟ್ ಬಾಲ್ ಸೇರ್ಪಡೆ ಇವಾಗ ಇತ್ತ ಬೌಂಡ್ರಿ. ಈ ನಡುವೆ ಪರ್ಫೆಕ್ಟ್ ಫುಲ್ ಶಾಟ್ ಮೂಲಕವಾಗಿ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಚಂದ್ರ ದಾಡಿನ ಮುಖಾಂತರವಾಗಿ 6 6 ಓಟದ ಸೇರ್ಪಡೆ. ತಂಡದ ಒಟ್ಟುವರಿಗಳಿಗೆ 12 ಓಟಗಳು. ತಂಡದ ಒಟ್ಟುವರಿಗಳಿಗೆ ಇವಾಗ 12 ಓಟಗಳು. ಜಯಕ್ಕಾಗಿ 24ರ ಮುಂದೆ 24 ಓಟಗಳು ಬರಬೇಕಾಗಿದೆ. 24 ಎಸೆತ ಜಯಕ್ಕಾಗಿ 24 ಓಟಗಳು ಬರಬೇಕಾಗಿದೆ. ಹನ್ನೆರಡು ಓಟಗಳು. ತೀರಾ ಲೋವರ್ ಫುಲ್ ಟಚ್ ಚೆಂಡು ಲಾಂಗ್ ಆಫ್ ಭಾಗದಲ್ಲಿ ದಾಖಲಿಸಿದ್ದಾರೆ. ಕೇವಲ ದೊಡ್ಡದು ಸೇರ್ಪಡೆ. ಅಶ್ವಥ್ ಬಹಳಷ್ಟೊಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದು ದೊಡ್ಡದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಇಲ್ಲಿ ತಂಡದ ಒಟ್ಟುವರಿಗಳಿಗೆ 13ಕ್ಕೆ
ಏರಿಕೆನ ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೆಲಿಕಾಪ್ಟರ್ ಶಾಟ್ ದಾಖಲಿಸಿದ ಇದ್ದಾರೆ. ಮಿಡುವಿಕಿನ ಮೇಲ್ಭಾಗದಲ್ಲಿ ಬಹಳಷ್ಟು ಒಂದು ಸುರಕ್ಷಿತ ಕ್ಷೇತ್ರ ರಕ್ಷಣೆ ಮಾಡಿದ್ದಾರೆ. ತಂಡದ ಒಟ್ಟುವರೆ ಗಳಿಕೆ 15. ಅಲ್ಲಿ ತಂಡದ ಒಟ್ಟುವರೆ ಗಳಿಕೆ 17 ಓಟಗಳು. ಅಂತಿಮ ಚೆಂಡಿಗಾಗಿ ಅಂತಿಮ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ತಂಡದ ಒಟ್ಟುವರೆ ಗಳಿಕೆ 18 ಓಟಗಳು. 2 ಓವರ್ಗಳ ಮುಕ್ತವನ್ನು ಕಾಣ್ತಾ ಇದೆ. 18 ಎಸೆತ 18 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 18 ಚೆಂಡುಗಳ ಬಳಿಕ ಜಯಕ್ಕಾಗಿ 18 ಓಟಗಳು ಬರಬೇಕಾಗಿದೆ. ಎಸೆಗಾರಿಕೆ ಭಾಗದಲ್ಲಿ ವಿನೋದ್ ಎಸೆದಂತ ಚೆಂಡು ಬಹಳಷ್ಟು ಉತ್ತಮ ರೀತಿಯ ಹೊಡೆತ. ಇತ ಮತ್ತೆ ಒಂದು ಹೊಡೆದ ಸೇರ್ಪಡ. ಮುರಳಿ ಮತ್ತೆ ಚಿಟ್ಟಿ ಮತ್ತೆ ಕಿಶಾನ್, ವಿಕ್ಕಿ, ಶ್ರೀನಿವಾಸ್ ಇವರೊಂದು ನೇತೃತ್ವದಲ್ಲಿ ಪಂದ್ಯ ಸಾಗ್ತಾ ಇದೆ. ಪೂರ್ಣಾಂತರವಾಗಿ ಬೆದರಿಕಂತ ಚೆಂಡು ತನ್ನ ಮೂಲಕವಾಗಿ ಡೀಪ್ ಮಿಡುವಿಕೆಯ ಮೇಲ್ಭಾಗದಲ್ಲಿ ಇವಾಗ ಸೀಮಾರೇಖೆ ಹೊರವರ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ಕಿರಣ್ ಮೆಮೋರಿಯಲ್ ಟ್ರೋಫಿ ಮೊಟ್ಟ ಮೊದಲ ಬಾರಿಗೆ ಒಂದು ಅಂಕಣದ ಭಾಗದಲ್ಲಿ ಸಾಗ್ತಾ ಇದೆ. ನನ್ನ ದಿನ ಪ್ರಾರಂಭನ ಕಂಡಿರ್ಕಂತ ಪಂದ್ಯ ಇವತ್ತು ಮುಂದುವರಿಕೆನ ಕಾಣ್ತಾ ಇದೆ. ಪ್ರತಿಷ್ಠಿತ ಪಂದ್ಯಾಟಗಳು ಅದ್ಯಾವ ರೀತಿ ಹಂತದಲ್ಲಿ ಪಂದ್ಯ ಜಯಿಸ್ತಾರೆ ಕಾದು ನೋಡಬೇಕಾಗಿದೆ. ಅಲ್ಲಿ ಪಂದ್ಯ ಜಯಕ್ಕಾಗಿ 16 ಎಸೆತ 13 ಓಟಗಳು ಬರಬೇಕಾಗಿದೆ. ಸುಲಭ ಸಾಧ್ಯತೆ ಒಂದು ಲೆಕ್ಕಾಚಾರ 2 ಸಿಕ್ಸರ್ ಬಳಿಕ ಒಂದು ಓಟವನ್ನು ದಾಖಲಿಸಿಕೊಳ್ಬೇಕಾಗುತ್ತೆ. ಇಲ್ಲವಾದಲ್ಲಿ 3 ಬೌಂಡ್ರಿಯನ್ನ ದಾಖಲಿಸಿದ್ರೆ ಪಂದ್ಯದ ಸಮಬಲವನ್ನು ಕಾಣುವಂತ ಒಂದು ಅಂಶವೇ ಇದೆ. ಕ್ಷೇತ್ರ ರಕ್ಷಣೆ ಬದಲಾವಣೆ ಮುಂದುವರಿಕೆ ಮಾಡ್ತಾ ಇದ್ದಾರೆ. ಮತ್ತೆ ಕ್ಷೇತ್ರ ರಕ್ಷಣೆ ಬದಲಾಯಿಸಿಕೊಂಡು ಎಸೆಗಾರಿಕೆಯನ್ನು ಮಾಡುವಂತ ಒಂದು ಲೆಕ್ಕಾಚಾರ. ಸ್ಕ್ವೇರ್ ಲೆಗ್, ಮಿಡ್ ವಿಕೆಟ್, ಡೀಪ್ ಮಿಡ್ ವಿಕೆಟ್, ಲಾಂಗ್ ಆಫ್ ಈ ರೀತಿ ಒಂದು ಕ್ಷೇತ್ರ ರಕ್ಷಣೆ ಜಮಾವಣೆಯಲ್ಲಿದೆ. ಸ್ವಿಚ್ ದಾಖಲಿಸುವಂತ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಔಟ್ಸೈಡ್ ಆಫ್ ಸ್ಟಾಪ್ ಪರಾಜಯ ಕ್ರಮಿಸ್ತಾ ಇದೆ. ವೈಟ್ ಬಾಲ್ ಸೂಚನೆ. ಒಂದು ಓಟದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ.
It's a dot ball. Back to back dot ball ಸೇರ್ಪಡ. ಹೈ ಲಾಫ್ಟೆಡ್ ಶಾಟ್ ತನ್ನ ಮೂಲಕವಾಗಿ ಇವಾಗ ಕ್ಯಾಚ್ ಔಟ್ ರೂಪದಲ್ಲಿ ಹೋದರೆ ಆಗತವನ್ನ ಕಾಣ್ತಾ ಇದ್ದ. ಬಹಳಷ್ಟು ಒಂದು ಸುರಕ್ಷಿತ ಕ್ಯಾಚ್ ಅನ್ನು ಪಡೆದ್ರು. ಮೊದಲ ಹೋದರೆ ಆಗತವನ್ನ ಕಾಣ್ತಾ ಇದೆ. 24ಕ್ಕೆ 1. 24 ಲಾಸ್ ಆಫ್ ಇಂಪಾರ್ಟೆಂಟ್ 1 ವಿಕೆಟ್ಸ್. ನ್ಯೂ ಬ್ಯಾಟ್ಸ್ಮನ್ ವಾಸಿಂ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಬಹಳಷ್ಟು ಉತ್ತಮರಿತ ಹೊಡೆತ. ಬಹಳಷ್ಟು ಒಂದು ಜಾಣ್ಮತನ ಆಟವನ್ನು ಆಡ್ತಾ ಇದ್ದಾರೆ. ಮತ್ತೆ ಒಂದು ದೊಡ್ಡದ ಸೇರ್ಪಡ ಅಂಕಿಅಂಶ ಬಟ್ಟೆಯನ್ನು ತಲುಪ್ತಾ ಇದೆ. ಅಲ್ಲಿ ಮುಕ್ತಾಯದ ಓವರ್ಗಳ ಸಂಖ್ಯೆ 3 ಓವರ್ಗಳ ಮುಕ್ತಾಯದ ಬಳಿಕ 25ಕ್ಕೆ 1. 12 ಚೆಂಡುಗಳ ಬಳಿಕ 11 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಎಸೆಗಾರಿಕೆ ಭಾಗದಲ್ಲಿ ಸತೀಶ್ ಅನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಕ್ಯಾಚ್ ಪಡೆಯುವಂತ ಅವಕಾಶಗಳು ಎಡವಿಕೆಯನ್ನು ಮಾಡ್ತಾ ಇದ್ದಾರೆ. ಒಂದರ ಬದಲಾಗಿ 2 ಓಟಗಳಿಗೆ ಅವಕಾಶ ಮಾಡಿಕೊಂಡಿದ್ದಾರೆ. ತಳದ ಒಟ್ಟುವರಿಗಳಿಗೆ 27 ಸ್ವಿಚ್ ಹಿಟ್ ಅನ್ನು ದಾಖಲಿಸಿದ್ರು. ಮತ್ತೆ ಓಟವನ್ನ ಅಂಕಿಅಂಶ ಪಟ್ಟಿಯಲ್ಲಿ ಕಾಣ್ತಾ ಇದೆ. ಮತ್ತೆ 2 ಓಟದ ಸೇರ್ಪಡೆ ಅಂಕಿಅಂಶ ಪಟ್ಟಿಯನ್ನು ತಲುಪ್ತಾ ಇದೆ. ಅಲ್ಲಿ ತಳದ ಒಟ್ಟುವರಿಗಳಿಗೆ 29. ಅತ್ಯಸತ 7 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. 10 ಬಾಲ್ 7 ರನ್ಸ್ ಆರ್ ರಿಕ್ವೈರ್ಡ್. ಅಲ್ಲಿ MKB ಅವರೇ ತಮ್ಮ ತಂಡದ ನಿರ್ಣಯವನ್ನು ತಿಳಿಪಡಿಸಬೇಕಾಗುತ್ತೆ. ಬೌಲಿಂಗ್ ಓಕೆ. ಬಹಳಷ್ಟು ಉತ್ತಮರಿತ ಒಂದು ಆಟವನ್ನು ಆಡಿದ್ರು. ಮಿಡ್ ವಿಕೆಟ್ ಬಲವಾಗದಲ್ಲಿ ಬಹಳಷ್ಟು ಸುಂದರತೆ ಕ್ಷೇತ್ರ ರಕ್ಷಣೆ ಸೂರ್ಯ ಮಾಡ್ತಾ ಇದ್ದಾರೆ. ರಿವರ್ಸ್ ಅಲ್ಲಿ ಚಂದ್ರ ಅವರು ಒಂದು 6 ದಾಖಲಿಸಿದ್ರೆ ಖಾನ್ ಅವರಿಂದ 500 ರೂಪಾಯಿಗಳ ಘೋಷಣೆ ರಿವರ್ಸ್ ಅಲ್ಲಿ ಮಾತ್ರ. ತೀರಾ ಯಾರ್ ಕರ್ಡಿಲ್ಲ ಅವರ್ರಿ. ಬಹಳ ಶೋಧ ಬರುತ್ತೆ. ಹೊಡೆತ ತನ್ನ ಮೂಲಕವಾಗಿ ಕ್ಯಾಚ್ ಪಡೆಯುವಂತ ಅವಕಾಶಗಳು ಇವಾಗ
ಬೌಂಡರಿಯನ್ನು ಅಟ್ಟಾಯಿಸ್ತಾ ಇದ್ದಾರೆ. 4 ಓಟವನ್ನು ಅಟ್ಟಾಯಿಸಿದ್ರು, ಯಾವುದೇ ರೀತಿಯ ಒಂದು ಬೌಂಡ್ರಿ ಇಲ್ಲ, ಸಿಕ್ಸರ್ ಇಲ್ಲ. ಓಕೆ, ಒಂದೊಡದ ಸೇರ್ಪಡೆ ಅಂಕಿಅಂಶವನ್ನು ತಲುಪ್ತಾ ಇದೆ. ರಿವರ್ಸ್ ನಲ್ಲಿ ಒಂದು ಸಿಕ್ಸರ್ ದಾಖಲಿಸಿದ್ರೆ 500 ರೂಪಾಯಿಗಳ ಘೋಷಣೆ, 1000 ರೂಪಾಯಿಗಳ ಘೋಷಣೆ ಚಂದ್ರರವರಿಗೆ ಮಾತ್ರ ಕಾಂಡ್ರವ್ರು ನೀಡ್ತಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇದೆ. ಚಂದ್ರವರಿಗೆ ಮತ್ತೆ ಆಫರ್ ಕಂಟಿನ್ಯೂನ್. ರಿವರ್ಸ್ ಅಲ್ಲಿ ಮಾತ್ರ ಓವರ್. ಓಕೆ, 6 ಎಸೆತ 3 ಓಟದ ಅವಶ್ಯಕತೆ, 1000 ರೂಪಾಯಿಗಳ ಘೋಷಣೆ. ರಿವರ್ಸ್ ಶಾಟ್ ಮುಖಾಂತರವಾಗಿ ಚಂದ್ರು ಒಂದು ಸಿಕ್ಸರ್ ದಾಖಲಿಸಿದ್ರೆ ಓಕೆ, ಬೌಂಡ್ರಿ ಹೊಡೆದ್ರು ಕೂಡ ಇದೆಯಾ ಅಂತ ನೋಡಿ ನಿಮ್ಮ ಆತ್ಮೀಯರು ಹೇಳ್ತಾ ಇದ್ದಾರೆ, ಮಾರಿ ಅವರು ಹೇಳ್ತಾ ಇದ್ದಾರೆ. ಒಂದು ಬೌಂಡ್ರಿ ಇಲ್ಲ, ಒಂದು ಸಿಕ್ಸರ್ಗೆ, ಅದು ರಿವರ್ಸ್ ಶಾಟ್ ಅಲ್ಲಿ ಮಾತ್ರ. ಆರು ಎಸೆತ 3 ಓಟಗಳು ಬರಬೇಕಾಗಿದೆ ಪಂದ್ಯದ ಜಯಕ್ಕಾಗಿ. 1500 ರೂಪಾಯಿಗಳು ಸಿಕ್ಸರ್ ಅಥವಾ ಬೌಂಡ್ರಿ. ತೀರಾ ಲೋವರ್ ಫುಲ್ ಟಾಸ್ ಚೆಂಡು, ಮತ್ತೆ ಬಿಡುವಿಕೆ ಮೇಲ್ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಜಯಕ್ಕಾಗಿ 2 ಓಟಗಳು ಬರಬೇಕಾಗಿದೆ. ಮತ್ತೆ ಆಫರ್ ಇದೆ ಚಂದ್ರ ಅವರಿಗೆ, ಒಂದು ಬೌಂಡ್ರಿ ಒಂದು ಸಿಕ್ಸರ್. ಯಾವುದೇ ರೀತಿ ಒಂದು ಬೌಂಡ್ರಿ ಮತ್ತೆ ಒಂದು ಸಿಕ್ಸರ್ ದಾಖಲಿಸಿದ್ರೆ 2000 ರೂಪಾಯಿಗಳ ಘೋಷಣೆ. ಸಿಕ್ಸರ್ ಅಥವಾ ಬೌಂಡ್ರಿ ರಿವರ್ಸ್ ಅಲ್ಲಿ ಮಾಡಿದ್ರೆ ಮಾತ್ರ. ಆಫರ್ ಮೇಲೆ ಆಫರ್ಗಳು ಬರ್ತಾ ಇದೆ. ಬಹುಶಃ ಒಂದು ರಿವರ್ಸ್ ಶಾಟ್ ಟ್ರೈ ಮಾಡಬಹುದು. ಲಡ್ಡು ಬಂದು ಬಾಯಿಗೆ ಬಿದ್ದ ಹಾಗೆ 2000 ರೂಪಾಯಿ ಬೀಳುತ್ತೆ. ಬಹಳ ಶುದ್ಧಭರಿತ ಹೊಡೆತ. ಜಾನ್ಮತನ ಆಟವನ್ನು ಆಡಿದ್ರು. ಲಾಂಗ್ ಆಫ್ ಎಲ್ ಭಾಗದಲ್ಲಿ ಒಂದು ಆಟವನ್ನು ದಾಖಲಿಸಿದ್ದಾರೆ. ಆಫರ್ ಎಲ್ಲ ಲೆಸ್ ಆಗ್ತಾ ಇದೆ. ಪಂದ್ಯ ಆಟವನ್ನು ಜಯಿಸಿದ್ರು. ಅಲ್ಲಿ MKB ತಂಡ ನೀವು ಇಮಿಡಿಯೇಟ್ ಆಗಿ ಕ್ಷೇತ್ರ ರಕ್ಷಣೆ ಮಾಡಿ, ಬ್ಯಾಟ್ಸ್ಮನ್ ಬರ್ತಾರೆ. ಚಂದ್ರು ಅವರಿಗೆ ಬಹಳಷ್ಟು ಒಂದು ಉತ್ತಮ ರೀತಿಯ ಆಟ